ಸಚಿವ ಪುನಾರಚನೆ ಚರ್ಚೆಗೆ ಸಿಎಂ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಆಗಿದೆ. ಸಿಎಂ ಮಾತುಗಳಿಗೆ ಸಚಿವ ಆಕಾಂಕ್ಷಿಗೆ ನಿರಾಸೆ ಆಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿರೋದು. ಸಿಎಂ ಮಾತು ಕೇಳಿ ಸಚಿವ ಆಕಾಂಕ್ಷಿಗಳು ನಿರಾಸೆಯಾಗಿದ್ದಾರೆ. ಸಿಎಂ ಡಿಸಿಎಂ ಭೇಟಿಯಾಗಲಿಗ ಮುಂದಾದಂತ ಹಿರಿಯ ಶಾಸಕರು. ಸಂಪುಟ ಪುನಾರಚನೆ ಚರ್ಚೆಗೆ ಸಿಎಂ ಈಗ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಎಲೆಕ್ಷನ್ ಆದ ಬಳಿಕ ಬೈ ಎಲೆಕ್ಷನ್ ಆದ ಬಳಿಕ ಸಚಿವ ಸಂಪುಟ ಪುನಾರಚನೆ ಆಗಲಿದೆ ಅನ್ನೋದು ಕೂಡ ಮಾತಾಗಿತ್ತು. ಬಟ್ ಅದಕ್ಕೆ ಈಗ ಸಂಪುಟ ಪುನಾರಚನೆಗೆ ಚರ್ಚೆಗೆ ಸಿಎಂ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈಗ ಬಿಗ್ ಶಾಕ್ ಆಗಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯಂತ ಸಚಿವ ಪುನಾರಚನೆ ಇರೋದಿಲ್ಲ ಅನ್ನೋ ಮಾತನ್ನ ಈಗ ಸಿಎಂ ಹೇಳಿದ್ದಾರೆ. ಬೈ ಎಲೆಕ್ಷನ್ ಆದ ಬಳಿಕ ಒಂದಷ್ಟು ಪುನಾರಚನೆ ಆಗಲಿದೆ, ನಾವು ಕೂಡ ಸಚಿವರು ಆಗ್ತೀವಿ ಅಂತ ಒಂದಷ್ಟು ಜನ ಶಾಸಕರು ಕಾದು ಕುಳಿತಿದ್ರು. ಆದರೆ ಅವರ ಆಸೆಗೆ ತಣ್ಣೀರನ್ನು ಎರಚಿದ್ದಾರೆ ಸಿಎಂ. ದೆಹಲಿಗೆ ಹೋಗಿ ಬಂದ ಬಳಿಕ ಪುನರಚನೆ ಆಗಲಿದೆ, ಅದೇ ವಿಚಾರ ಮಾತಾಡಕ್ಕೆ ದೆಹಲಿಗೆ ಹೋಗಿದ್ದಾರೆ ಅಂತ ಒಂದಷ್ಟು ಹಿರಿಯ ಶಾಸಕರು ಅಂದ್ಕೊಂಡಿದ್ರು. ಆದರೆ ಅವರ ಆಸೆಗೆ ಈಗ ತಣ್ಣೀರ ಎರಚಿದ್ದಾರೆ. ಎಸ್, ಬನ್ನಿ ಈಗ ಸಿಎಂ ಏನ್ ಹೇಳಿದ್ದಾರೆ ಆ ಬಗ್ಗೆ ನೋಡೋಣ. ಅವ್ರಿಗೂ ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ. ಸುರ್ಜೇವಾಲಾ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಇದು ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು, ನಾವು ಸೇರ್ಕೊಂಡಿದ್ದೀವಿ ಅಷ್ಟೇ. ಸರ್, ಈಗ ಪತ್ರದ ಬಗ್ಗೆ ಖರ್ಗೆ ಅವ್ರನ್ನ ಭೇಟಿ ಆದಾಗ ಅವ್ರು ಏನಾದ್ರು ಪ್ರಸ್ತಾಪ ಮಾಡಿದ ರೀತಿ ಪತ್ರ ಬಂದಿದೆ ಅಂತ ಸರ್, ಅನಾಮಧೇಯ ಪತ್ರ ಸರ್, ಇದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ 2 ಚರ್ಚೆ ನೀವೇ ಬರ್ದಿರೋದು, ನೀವು ಉತ್ತರ ಕೊಟ್ಟಿದ್ದೀವಿ. ನಾವು ಮಾಡ್ತಾ ಇಲ್ಲ. ಈಗ ನೀವೇ ಬರ್ಕೊಂಡಿರೋದಲ್ವಾ, ಸಂಭಾವನೀಯ ಅಂತ ಬರ್ಕೊಂಡಿದ್ದೀವಿ. ನೀವು ಉತ್ತರ ಕೊಟ್ಟಿದ್ದೀವಿ. ನಿಮ್ಗೆ ಎಲ್ಲಿ ಸಿಕ್ತು ಗೊತ್ತಿಲ್ಲ ನನಗೆ, ನ್ಯೂಸ್ ಎಲ್ಲಿ ಸಿಕ್ತು ನಿಮ್ಗೆ? ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಅನ್ಸಿದ್ವಿ ಸರ್. ತಕತೀವಿ, ಬಟ್ ನಾಟ್ ಇಮಿಡಿಯೇಟ್ಲಿ. ಓಕೆ ಸರ್. ಕೆಪಿಸಿಸಿ ಅಧ್ಯಕ್ಷರು ಸರ್, ಅದೇ ನಿನ್ನೆ ರಾಜಣ್ಣ ಅವರು ಎಲ್ಲ ಕೇಳಪ್ಪ, ಅಲ್ಲಿ ನಾನವ್ರಿಗೂ ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಅದೇನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋಂತ ಸಂದರ್ಭ ಆಗಿರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನೇನಾದ್ರು ತುಂಬುವಂತದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಕೂಗು ಬರ್ತಾ ಇದೆ, ಮತ್ತೆ ನಾನು ಅನ್ನುವಂತ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು. ಮೀಡಿಯಾಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಅದೇನು ಅಂತ ಅಂದ್ರೆ ಸಂಪುಟ ಪುನರ್ರಚನೆ ಚರ್ಚೆಗೆ ಈಗ ಸಿಎಂ ಮತ್ತೆ ಡಿಸಿಎಂ ಕ್ವೆಶ್ಚನ್ ಕೊಟ್ಟಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಈಗ ಸಂಪುಟ ಪುನಾರಚನೆ ಆಗುವುದಿಲ್ಲ ಅನ್ನೋ ಮಾತನ್ನ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಡಿಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ. ನಮ್ಮಲ್ಲಿ ಸದ್ಯಕ್ಕೆ ಈಗ ಒಂದೇ ಒಂದು ವೇಕೆನ್ಸಿ ಇದೆ ಅನ್ನೋ ಮಾತನ್ನ ಡಿಸಿಎಂ ಹೇಳಿದ್ರೆ, ಮತ್ತೊಂದು ಕಡೆ ನಾಗೇಂದ್ರ ಅವರು ಮತ್ತೆ ಸಂಪುಟಕ್ಕೆ ಬರ್ತಾರೆ ಅನ್ನೋ ಮಾತನ್ನ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಾಫ್ಟ್ವೇರ್ ಎಲೆಕ್ಷನ್ ಆದ ಬಳಿಕ ಬೈ ಎಲೆಕ್ಷನ್ ಆದ ಬಳಿಕ ನಾವು ಕೂಡ ಸಚಿವರು ಆಗ್ತೀವಿ ಅಂತ ಒಂದಷ್ಟು ಜನ ಶಾಸಕರು ಕಾದು ಕುಳಿತಿದ್ರು. ಅದರಲ್ಲಿ ಮೊದಲನೇದಾಗಿ ನರೇಂದ್ರ ಸ್ವಾಮಿ, ಲಕ್ಷ್ಮಣ್ ಸವದಿ ಸೇರಿದಂತೆ ಸರಿಸುಮಾರು 15 ಜನ ನಾವು ಕೂಡ ಸಚಿವರು ಆಗ್ತೀವಿ ಅಂತ ಕಾದು ಕುಳಿತಿದ್ರು. ಆದರೆ ಇವರೆಲ್ಲರಿಗೂ ಕೂಡ ಈಗ ನಿರಾಸೆ ಆಗಿರುವಂಥದ್ದು. ದೆಹಲಿಗೆ ಹೋದ ಬಳಿಕ ದೆಹಲಿಯಲ್ಲಿ ಇದೇ ವಿಚಾರ ಮಾತನಾಡೋದಕ್ಕೆ ಸಿಎಂ ಮತ್ತೆ ಡಿಸಿಎಂ ಹೋಗಿದ್ದಾರೆ ಅನ್ನೋದು ಕೂಡ ಸುದ್ದಿ ಆಗಿತ್ತು. ಬಟ್ ಯಾಕೆ ಅಂತಂದ್ರೆ ಎಲೆಕ್ಷನ್ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ ಕಾಂಗ್ರೆಸ್. 3 ಕ್ಷೇತ್ರದಲ್ಲಿ ಕೂಡ ಅದ್ಭುತ ಗೆಲುವನ್ನು ಕಂಡಂತ ಕಾಂಗ್ರೆಸ್ ಈ ಗೆಲುವಿನ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ಸಂಪುಟ ವಿಸ್ತರಣೆಗೆ ನಾವು ಕೂಡ ಸೇರ್ಕೊಳ್ತೀವಿ, ನಾವು ಕೂಡ ಸಚಿವರು ಆಗ್ತೀವಿ ಅಂತ ಒಂದಷ್ಟು ಜನ ಹಿರಿಯ ಶಾಸಕರು ಕಾದು ಕುಳಿತಿದ್ರು. ಆದರೆ ಆ ಶಾಸಕರು ಈಗ
ನಿರಾಸೆ ಆಗಿರುವಂಥದ್ದು. ಆ ಶಾಸಕರಿಗೆ ಸಿಎಂ ಮತ್ತು ಡಿಸಿಎಂ ಶಾಕ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಚರ್ಚೆಗೆ ಈಗ ಬ್ರೇಕ್ ಅನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸದ್ಯದಲ್ಲಿ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ಯಾವಾಗ ಆಗ್ಬಹುದು ಅನ್ನೋ ಪ್ರಶ್ನೆ ಕೂಡ ಇರ್ಬೋದು. ಆ ಬಗ್ಗೆ ಇನ್ನೂ ಕೂಡ ಏನು ಸಿಎಂ